ರಾಜ್ಯದಲ್ಲಿ ನಡೆದ ಹಲಾಲ್ ವಿರೋಧಿ ಹೋರಾಟ ನಿಮಗೆ ನೆನಪಿರಬಹುದು. ಹಲಾಲ್ಗೆ ವಿರುದ್ಧವಾಗಿ ಜಟ್ಕಾ ಕಟ್ ಅಂತ ವರ್ಷಗಳ ಹಿಂದೆ ನಮ್ಮದೇ ರಾಜ್ಯದಲ್ಲಿ ಸಂಘ ಪರಿವಾರ ಹೋರಾಟ ನಡೆಸಿದ್ದು ನಿಮಗೆ ಗೊತ್ತಿರಬಹುದು. ಮುಸ್ಲಿಮರ ಮಾಂಸದ ಅಂಗಡಿಯಿಂದ ಮಾಂಸ ಖರೀದಿಸಬೇಡಿ ಎಂದು ಆವೇಶಕಾರಿ ಭಾಷಣ ಮಾಡಿದ್ದು ನಿಮಗೆ ನೆನಪಿರಬಹುದು. ಆದರೆ ಇದೀಗ ಇವರನ್ನೆಲ್ಲ ಮುಖಮುಚ್ಚುವಂತೆ ಕೇಂದ್ರ ಸರ್ಕಾರ ಮಾಡಿದೆ. ಜೂನ್ 1ರಿಂದ ಒಮಾನ್ಗೆ ಭಾರತ ಹಲಾಲ್ ಮಾಂಸವನ್ನ ಮತ್ತು ಇತರ ಉತ್ಪನ್ನಗಳನ್ನು ಭಾರಿ ದೊಡ್ಡ ಪ್ರಮಾಣದಲ್ಲಿ ರಫ್ತು ಮಾಡತೊಡಗಿದೆ. 2025 ಡಿಸೆಂಬರ್ನಲ್ಲಿ ಭಾರತ ಮತ್ತು ಒಮಾನ್ ನಡುವೆ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ನಡೆದಿತ್ತು. ಅದರ ಅಂಗವಾಗಿ ಜೂನ್ 1ರಿಂದ ಈ ಅಗ್ರಿಮೆಂಟ್ ಜಾರಿಗೆ ಬಂದಿದೆ. ವಿಶೇಷವಾಗಿ ಹಲಾಲ್ ಮಾಂಸ ಮತ್ತು ಇತರ ಕೃಷಿ ಉತ್ಪನ್ನಗಳ ರಫ್ತು ಇನ್ನು ಮುಂದೆ ಸಲೀಸಾಗಿ ನಡೆಯಲಿದೆ. ಮುಖ್ಯವಾಗಿ ಈ ಒಪ್ಪಂದದ ಪರಿಣಾಮದಿಂದ ಭಾರತದ ಮಾಂಸ ಹಲಾಲ್ ಪ್ರಮಾಣ ಪತ್ರದೊಂದಿಗೆ ಸುಲಭವಾಗಿ ಒಮಾನ್ ಮಾರುಕಟ್ಟೆ ಪ್ರವೇಶಿಸುತ್ತಿದೆ. ಈ ಒಪ್ಪಂದದಿಂದಾಗಿ ಭಾರತದ ರಫ್ತುಗಳಲ್ಲಿ 99% ಮತ್ತು ಒಮಾನಿನ ಸುಂಕ ಶ್ರೇಣಿಗಳಲ್ಲಿ 98% ಸುಂಕ ರಿಯಾಯಿತಿ ದೊರೆಯುತ್ತದೆ. ಇದಕ್ಕಿಂತ ಮೊದಲು ಭಾರತದ ರಫ್ತು ಉತ್ಪನ್ನಗಳ ಪೈಕಿ 15% ಉತ್ಪನ್ನಗಳು ಮಾತ್ರ ಸುಂಕ ಮುಕ್ತವಾಗಿತ್ತು. ಇದಕ್ಕಿಂತಲೂ ಮುಖ್ಯ ಏನಂದ್ರೆ, ಒಮಾನ್ ಸರ್ಕಾರವು ಭಾರತ ಸರ್ಕಾರ ನೀಡುವ ಹಲಾಲ್ ಪ್ರಮಾಣ ಪತ್ರವನ್ನು ಅಧಿಕೃತ ಎಂದು ಗುರುತಿಸುತ್ತದೆ. ಇದು ಭಾರತದ ಮಾಂಸ ರಫ್ತಿಗೆ ಬಹಳ ಪ್ರಯೋಜನಕಾರಿಯಾಗಿದೆ. ಮಾಂಸ ಉತ್ಪನ್ನಗಳ ರಫ್ತಿಗೆ ದೊಡ್ಡ ತೊಡಕಾಗಿದ್ದು ಪ್ರಮಾಣ ಪತ್ರಗಳ ಪರೀಕ್ಷೆ. ಆದರೆ ಈ ಒಪ್ಪಂದ ಈ ಪರೀಕ್ಷೆಯನ್ನ ಸುಲಭಗೊಳಿಸಿದೆ, ವೆಚ್ಚವನ್ನು ಕಡಿಮೆ ಮಾಡಿದೆ. ಮುಖ್ಯವಾಗಿ ಹಲಾಲ್ ಮಾಂಸ, ಬೋನ್ಲೆಸ್ ಬೋವಿನ್ ಮೀಟ್ಗೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಒಮಾನಿನ ಮಾರುಕಟ್ಟೆಗಳು ತೆರೆದಿವೆ. ಭಾರತ 94% ಮಾರುಕಟ್ಟೆ ಪಾಲನ್ನು ಹೊಂದಿದೆ. ಬೆಣ್ಣೆ, ಸಿಹಿ ಬಿಸ್ಕೆಟ್ಗಳು, ಮಿಶ್ರ ಮಸಾಲೆಗಳು, ನೈಸರ್ಗಿಕ ಜೇನು, ಆಲೂಗಡ್ಡೆ ಇತ್ಯಾದಿಗಳು ಭಾರತದಿಂದ ದೊಡ್ಡ ಪ್ರಮಾಣದಲ್ಲಿ ಒಮಾನ್ ಮಾರುಕಟ್ಟೆಗೆ ತಲುಪಲಿದೆ. ಈ ಒಪ್ಪಂದವನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಒಮನ್ ಸುಲ್ತಾನ್ ಹೈತಮ್ ಬಿನ್ ತಾರಿಕ್ ಅವರ ಉಪಸ್ಥಿತಿಯಲ್ಲಿ ಸಹಿ ಮಾಡಲಾಗಿತ್ತು. ವಿಶೇಷ ಏನಂದ್ರೆ, ಹಲಾಲ್ ಪ್ರಮಾಣ ಪತ್ರದ ಬಗ್ಗೆ ಇರುವ ಕಠಿಣ ಪರೀಕ್ಷೆಯಲ್ಲಿ ರಿಯಾಯಿತಿಯನ್ನು ಪಡೆದುಕೊಳ್ಳುವುದಕ್ಕೆ ಭಾರತ ಇತರ ಇಸ್ಲಾಮಿಕ್ ದೇಶಗಳೊಂದಿಗೆ ಚರ್ಚೆಯಲ್ಲಿದೆ. ತನ್ನ ಹಲಾಲ್ ಪ್ರಮಾಣ ಪತ್ರವನ್ನು ಗುರುತಿಸುವಂತೆ ಭಾರತ ಚರ್ಚೆ ನಡೆಸ್ತಾ ಇದೆ. ಒಂದು ಕಡೆ ಇದೇ ಕೇಂದ್ರ ಸರ್ಕಾರದ ಬೆಂಬಲಿಗರು ಹಲಾಲ್ ಮಾಂಸವನ್ನು ವಿರೋಧಿಸುತ್ತಿದ್ದಾರೆ. ಹಲಾಲಿಗೆ ವಿರುದ್ಧವಾಗಿ ಜಟ್ಕಾ ಕಟ್ ಅನ್ನು ಪರಿಚಯಿಸುತ್ತಿದ್ದಾರೆ. ನಮ್ಮ ರಾಜ್ಯದಲ್ಲಿ ಜಟ್ಕಾ ಕಟ್ ಹೆಸರಿನ ಹಲವು ಅಂಗಡಿಗಳು ವರ್ಷಗಳ ಹಿಂದೆ ತೆರೆದಿದ್ದವು. ಆದರೆ ಕೇಂದ್ರ ಸರ್ಕಾರ ಹಲಾಲ್ ಪ್ರಮಾಣ ಪತ್ರದೊಂದಿಗೆ ಒಮಾನ್ಗೆ ಮಾಂಸ ಮಾರ್ತಿದೆ. ಮಾತ್ರವಲ್ಲ, ಈ ಪ್ರಮಾಣ ಪತ್ರದ ಕಠಿಣ ನಿಯಮಗಳನ್ನು ತಗ್ಗಿಸುವ ಒಪ್ಪಂದವನ್ನು ಮಾಡಿಕೊಂಡಿದೆ. ಒಂದು ಕಡೆ ಯಥೇಚ್ಛವಾಗಿ ವಿದೇಶಗಳಿಗೆ ಮಾಂಸವನ್ನು ರಫ್ತು ಮಾಡುವುದು, ಇನ್ನೊಂದು ಕಡೆ ಭಾರತೀಯರನ್ನ ಮಾಂಸ ಸೇವನೆಯಿಂದ ಕೇಂದ್ರ ಸರ್ಕಾರದ ಬೆಂಬಲಿಗರು ತಡೆಯುವುದು. ಇಂತಹ ದ್ವಂದ್ವಕ್ಕೆ ಈ ದೇಶ ಸಾಕ್ಷಿ ಆಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.